ಕರೆಕ್ಟ್ ಓಪನ್ ಆಗಿತ್ತು, ಒಳಗಿದ್ದು ಕಾಣ್ತಿತ್ತು. ಇಲ್ಲಿ ಮಿಡಲ್ ಅಲ್ಲಿ ಓಪನ್, ದೊಡ್ಡದಾಗಿ ಓಪನ್ ಆಯ್ತಾ? ಒಂದಿಷ್ಟು ಗ್ಯಾಪ್ ವೈಟ್ ಕಾಣ್ತಿತ್ತು. ನನಗೆ ಅಷ್ಟೇ ಹೇಳಿದ್ದು, ತಲೆಯಲ್ಲಿ 2 ಗಾಯ ಉಂಟು ಮತ್ತು ಕಿವಿಯಲ್ಲಿ ತುಟಿ ಹತ್ರ ಗಾಯ ಉಂಟು, ಮೇಲ್ನೋಟಕ್ಕೆ ಮರ್ಡರ್ ಥರನೇ ಉಂಟು ಅಂತ ಹೇಳಿ. ನನಗೀಗ ಇನ್ನು ನನ್ನ ತಮ್ಮನ ನನ್ನ ಜವಾಬ್ದಾರಿ ಡಬಲ್ ಆಗಿದೆ. ನನ್ನ ತಮ್ಮ ನಾನು ಕಂಡ ಕನಸು ಈಗ ನನ್ನ ಒಬ್ಬನ ಕನಸಾಗಿದೆ. ಈಗ ಸದ್ಯಕ್ಕೆ ನಾನೇ ಅವನೇ ನಾನು. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಆದರೂ ನಾನು ಪ್ರಯತ್ನ ಪಡಬೇಕು, ಓದ್ತೇನೆ. ಕಷ್ಟ ಆಗ್ತುಂಟು ಸ್ಟಿಲ್. ಎಲ್ಲಿಗೆ ಬಂತು? ನೀವು ಕೇಸ್ ಹಾಕಿದ್ರಲ್ಲ, ಒಂದು ನಿಮ್ಮ ಮೇಲೆ ಆರೋಪ ಬಂದಿತ್ತು, ನಿಮ್ಮ ಮೇಲೆ ನೇರವಾಗಿ ನಿಮ್ಮ ಸಹೋದರನ ಆರೋಪ ನಿಮ್ಮ ಮೇಲೇನೆ ಬಂದಿತ್ತು. ಏನಂತೆ, ಏನ್ ಹೇಳ್ತಾರೆ ಆರೋಪಗಳು? ಅಂದ್ರೆ ಅದೇ ನನ್ನ ತಮ್ಮನನ್ನು ಕೊಂದದ್ದು ಅಂತ ಆರೋಪ ಮಾಡಿದ್ದು. ವಿಡಿಯೋ ನೈಟ್ 2:30 ಗಂಟೆ ತನಕ ವಿಡಿಯೋ ಕಾಲ್ ಮಾಡಿದ್ದಂತೆ, ಅದನ್ನು ಅವನು ನೋಡಿದ್ದಂತೆ. ಅದಕ್ಕೆ ನಾನು ಮನೆಯಲ್ಲಿ ಹೇಳ್ತಾನೆ ಅಂತ ಹೆದರಿ ನಾನು ಅವನಿಗೆ ಆ ಥರ ಮಾಡಿದ್ದಂತ ಆರೋಪಗಳು ಹಾಕಿದ್ದು, ನೇರ ಆರೋಪ ಹಾಕಿದ್ದಾರೆ. ತುಂಬ ಒಂದು ಮನೆಯವರು ನಾವು ಇಲ್ಲಿ ದುಃಖದ ಪರಿಸ್ಥಿತಿಯಲ್ಲಿರುವಾಗ ನಾನೇ ನನ್ನ ತಮ್ಮನನ್ನು ಈ ಥರ ಮಾಡಿದಂತ ಆರೋಪ ಕೇಳಿ ನನಗೆ ತಡ್ಕೊಲಿಕ್ಕೆ ಆಗಲಿಲ್ಲ. ತುಂಬ ಮಾನಸಿಕವಾಗಿ ತುಂಬ ಹಿಂಸೆ ಆಯಿತು ನನಗೆ. ಅದಲ್ಲದೆ ಒಂದು ಹೆಣ್ಣಿನ ವಿಷಯದಲ್ಲಿ ಹೇಳಿದ್ದು ಇವರು ರಾತ್ರಿ ವಿಡಿಯೋ ಕಾಲ್ ಎಲ್ಲ ಮಾಡಿದಂತ, ಆ ಥರ ಏನು ನಡೀಲೇ ಇಲ್ಲ. ಸೊ ಇದನ್ನು ನೋಡಿದ ಲಕ್ಷಾಂತರ ಜನ ನೋಡಿದ್ದಾರೆ. ಹಾಗೆ ನನಗೆ ಎಲ್ಲಿ ಕೂಡ ತಲೆ ಎತ್ತಲಿಗೆ ಆಗ್ತಿತ್ತು. ಎಲ್ಲರೂ ನೋಡುವ ದೃಷ್ಟಿಕೋನದಲ್ಲಿ ಚೇಂಜ್ ಆಯಿತು 1-2 ದಿನಕ್ಕೆ. ಮತ್ತೆ ನಾನು ಇದಕ್ಕೆ ಉತ್ತರ ಕೊಡುವ ತನಕ ಮತ್ತೆ ಅದಕ್ಕೋಸ್ಕರ ನಾನು ಇವರ ಸುಳ್ಳು ಸುದ್ದಿ ಹಬ್ಬಿಸಿದ ಅನ್ನೊಮ್ಮೆ ನಿಲ್ಲಿಸ್ಬೇಕಂತ ಕೇಸ್ ಹಾಕಿ ಫಸ್ಟಿಗೆ ಬೆಳ್ತಂಗಡಿ ಸ್ಟೇಷನ್ಗೆ ಕೇಸ್ ಹಾಕಿದೆ. ಅವತ್ತೇ SP ಹತ್ರ ಕೂಡ ಹೋದೆ ನಾನು. ಅವತ್ತೇ SP ಹತ್ರ ಹೋಗಿ SP ಅವ್ರ ಹತ್ರ ಕೂಡ ಒಂದು ಕೇಸ್ ಹಾಕಿದ್ದೆ, ಕಂಪ್ಲೇಂಟ್ ಕೊಟ್ಟೆ. ಮತ್ತೆ ಅದೇ ಫಸ್ಟಿಗೆ ಒಂದು ಹಿಂಬರಹ ಕೊಟ್ಟರು, ಡಿಫಾಮೇಷನ್ ಕೇಸ್ ಥ್ರೂ ಹೋಗಿ ಅಂತ. ಅದಕ್ಕೆ ನಾನು ಮತ್ತೆ ಹೇಳಿದೆ, ಡಿಫಾಮೇಷನ್ ಕೇಸ್ ಥ್ರೂ ಮತ್ತೆ ನೋಡುವ, ಅಂದರೆ ಈಗ ನನಗೆ ಬೇಕಾದದ್ದು ನನ್ನ ತಮ್ಮನ ಸಾವಿನ ನ್ಯಾಯ. ಹೌದು. ಹಾಗೆ ಮತ್ತೆ ಡಿಫಾಮೇಷನ್ ಕೇಸ್ ಎಲ್ಲ ಆದರೆ ಅದು ಇದಕ್ಕೆ ನ್ಯಾಯ ಸಿಗಲಿ, ಅದು ಮತ್ತೆ ನೋಡುವ. ಸುಳ್ಳು ಸುದ್ದಿ ಹಬ್ಬಿಸಿದ್ದಕ್ಕಾಗಿ ಒಂದು ಕೇಸ್ ಫೈಲ್ ಮಾಡಿ ಅಂತ ಅದೇ. ಸೊ FIR ಫೈಲ್ ಮಾಡಿ. ಏನು ಹೇಳುತ್ತೆ ನಿಮ್ಮ ಮನಸ್ಥಿತಿ? ನಿಮ್ಮ ತಮ್ಮ ಈಗ ಏನಂತ ಹೇಳಿದ್ರೆ, ಮೊದಲು ಬಂತು, ಇದಾದ ಮೇಲೆ ಬಂದಂತಹ ಸುದ್ದಿ ಅಂತ ಹೇಳಿದ್ರೆ, ಒಂದು ಬೈಕ್ ಹೋಗಿದೆ, ಬೈಕ್ ರಿಕ್ಷಾಗೆ ತಾಗಿದೆ, ಆ ರಿಕ್ಷಾದವ್ರು ನೋಡಿದ್ದಾರೆ, ಅದು FSL ಹೋಗಿದೆ ಡೋರು ಅಂತೇಳಿ. ನಿಮ್ಗೇನು ಹೇಳ್ತಾ ಇದ್ದಾರೆ ಪೊಲೀಸರು? ನಮಗೆ ಕೂಡ ಪೊಲೀಸರು ಈಗಾಗಲೇ ಅದನ್ನು ಫಾಲೋ ಅಪ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬೈಕ್ ಏನಾಗಿತ್ತಂತ ಆಕ್ಚುಲಿ ಬೈಕ್ ಸ್ಕೂಟರ್ದ ಕತೆ ಹೇಳಿ ಒಂಚೂರು. ಹೌದು, ಅಂದ್ರೆ ಅವತ್ತೇ ಒಂದು ಸುಮಾರು 5:15 ಅಂದಾಜಿಗೆ ಒಂದು ಬೈಕ್ ನಮ್ಮ ಈ ಕಡೆ ಈಚೆ ಸೈಡಿಂದ ಬರುವ ಒಂದು ರೋಡ್ ಉಂಟು, ಮನೆಗೆ ಬರುವ ರೋಡ್, ಅಲ್ಲಿಂದ ಆಚೆ ಪಾಸ್ ಆಗಿದೆ. ಅಲ್ಲಿಗೆ ನಿಮ್ಮ ಮನೆ ಹತ್ರ ಎಷ್ಟು ಮನೆಗಳಿದಾವೆ? ಇಲ್ಲಿ ಸುತ್ತಮುತ್ತ 5 ಮನೆಗಳಿದೆ. ಈ ರೋಡ್ ಬರುದು ನಮ್ಮ ಈ 5 ಮನೆಗಳಿಗೆ ಬರುವ ಮಾತ್ರ. 5 1 2 3 ಅದೇ 5 ಮನೆಗಳಿಗೆ ಬರುದು ಈ ರೋಡ್. ನಮ್ಗೆ ಯಾರಿಗೂ ಗೊತ್ತಿಲ್ಲ ಆ ಬೈಕ್ ಯಾರ್ದು ಅಂತ. ಅಂದ್ರೆ ಇಲ್ಲಿ ಈ 5 ಮನೆಯಲ್ಲಿ ಯಾರ್ದು ಬೈಕ್ ಇದೇನೆ? ಯಾರ್ದಾದ್ರು ಬೈಕ್ ಇದೆ, ಆದ್ರೆ ಅಂತ ಶಬ್ದ ಮಾಡುವ ಬೈಕ್ ಇಲ್ಲ. ಅಂದ್ರೆ ಬೈಕ್ ಇದೆ, 1-2 ಬೈಕ್ ಇದೆ. ಅಲ್ಲಿ ತುಂಬಾ ಶಬ್ದದ ಬೈಕ್ ಹೋಗಿದೆ ಅಂತ ಕೇಳಿ ಬಂತು. ಶಬ್ದ ಜೋರಾಗಿತ್ತು, ಸ್ವಲ್ಪ ಶಬ್ದ ಜೋರಿನ ಬೈಕ್ ಹೋಗಿದೆ ಅಂತ ಪೊಲೀಸ್ನವರು ಹೇಳಿದ್ರು. ಮತ್ತೆ ಅದೇ ಆ ಬೈಕ್ ಅಲ್ಲಿಂದ ಪಾಸ್ ಆಗಿದೆ, ಆಚೆ ಪಾಸ್ ಆಗಿ ಒಂದು ಹೋಗ್ತಿರುವಾಗ ಒಂದು ರಿಕ್ಷಾಕ್ಕೆ ತಾಗಿತ್ತಂತೆ, ಸ್ಕ್ರಾಚ್. ಬಟ್ ಅವ್ರು ನಿಲ್ಲಿಸ್ಲಿಲ್ಲ, ಅವರು ಸ್ಪೀಡ್ ಆಗಿ ಹೋದ್ರಂತ ಸುದ್ದಿ. ಆ ಬೈಕಲ್ಲಿ ಒಬ್ರಿದ್ರ? ಒಬ್ರಿದ್ರು. ಸೊ ಆ ರಿಕ್ಷಾದಲ್ಲಿ ರಬ್ಬರ್ ಟ್ಯಾಪಿಂಗ್ ಮಾಡುವವರು ಇದ್ರು ಅಂತ ಸುದ್ದಿ. ಈಗ ಇದಾದ ಮೇಲೆ ಮೊನ್ನೆ ನಿಮ್ಮ ತಂದೆ ತಾಯಿ ಗೃಹ ಮಂತ್ರಿಗಳನ್ನ ಭೇಟಿಯಾದ್ರು. ಹೌದು. ಗೃಹ ಮಂತ್ರಿಗಳು ಅದೇ ಇದನ್ನು ತನಿಖೆ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ಅಂತ ಇದು ಕೊಟ್ಟಿದ್ದಾರೆ, ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಈಗ ಬೈಕು ಒಂದು ಇದಾಯ್ತು, ಆ ನಂತರ ಮತ್ತೆ ಯಾಕೆ ಪೊಲೀಸರು ಯಾವುದೇ ತನಿಖೆಯ ಬಗ್ಗೆ ಏನು ಸುಳಿ ಕೊಡ್ತಾ ಇಲ್ಲಂತೆ? ಸುಳಿವು ಅಂದ್ರೆ ಅದೇ ಫಾಲೋ ಮಾಡ್ತಿದ್ದಾರೆ, ಇನ್ವೆಸ್ಟಿಗೇಷನ್ ಆಗ್ತಿದೆ ಅಂತಾನೆ ಹೇಳ್ತಿದ್ದಾರೆ, ನೋಡು ಅಂತ ಹೇಳ್ತಿದ್ದಾರೆ ಪೊಲೀಸ್ನವರು. ನಿಮ್ಗೇನಾದ್ರು ಯಾರಾದ್ರೂ ಹೇಳಿದ್ರೆ CODಗೆ ತನಿಖೆ ಹಸ್ತಾಂತರ ಆಗುತ್ತೆ ಅಂತ ಹೇಳಿ? CODಗೆ ತನಿಖೆ ಹಸ್ತಾಂತರ ಆಗುತ್ತೆ ಅಂತ ಯಾರು ಸಹ ಇಲ್ಲಿ ಹೇಳಿಲ್ಲ ಈಗ. ಬಟ್ ಎಲ್ಲಿ ಆಗ್ತದೆ ಅಂತ ನಮಗೆ ವಿಶ್ವಾಸ ಉಂಟು. ಆಗ್ಲಿಲ್ಲ ಅಂದ್ರೆ CODಗೆ ನಮ್ಗೆ ಒಟ್ಟಾರೆ ನ್ಯಾಯ ಬೇಕು ಅಷ್ಟೇ. ಈಗ ಆಟೋ ಡ್ಯಾಶ್ ಹೊಡಿತಲ್ಲ, ಹೌದು, ಆ ರೋಡಲ್ಲಿ ಎಷ್ಟು ಮನೆಗಳಿವೆ? ಆ ರೋಡಲ್ಲಿ ಇದ್ದಾವೆ ಒಂದು ಕೆಲವು ಸುಮಾರು ಮನೆಗಳಿದ್ದಾವೆ, ಅಷ್ಟು ಒಂದು 10-20 ಮನೆ ಇರ್ಬೋದು. ಹಾಗಾದ್ರೆ ಆ ಬೈಕ್ ಅವ್ರ ಮನೆಗೆ ಬಂದಿದ್ರೆ? ಇಲ್ಲ, ಆ ಬೈಕ್ ನಮ್ಮ ಈ 5 ಮನೆಗೆ ಬರುವ ರೋಡ್ ಉಂಟಲ್ಲ, ಅಲ್ಲಿಂದ ಒಂದೇ ರೋಡ್, ಸಿಂಗಲ್ ರೋಡ್, ಅಲ್ಲಿಂದ ಆಚೆ ಹೋದದ್ದು ಕಂಡು ಬಂದಿದ್ದು. ನಮ್ಮ ರೋಡಿಂದ ಕೆಳಗೆ ಇಳಿದು ಆಚೆ ಹೋದದ್ದು ಕಂಡು ಬಂದಿದ್ದು ಅಷ್ಟೇ. ಆ ರೋಡಲ್ಲಿ 10-20 ಮನೆಗಳಿದೆ. ಬಟ್ ಬೈಕ್ ಹೋಗಿದ್ದ ರಸ್ತೆಯಲ್ಲಿ ಬರೀ 5 ಮನೆ. ಈಗ ಒಂದು ಹೊಸ ಸುದ್ದಿ ಬರ್ತಾ ಇದೆ, ಒಂದ್ ವೇಳೆ ಆ ಬೈಕ್ ಇಲ್ಲಿ ಬೈಕ್ ಹಾಕಿ ಸುಮಂತ್ ನಡ್ಕೊಂಡು ಹೋಗೋ ರಸ್ತೆಯಲ್ಲಿ ಹೋಗಿದ್ರೆ, ಆಚೆಯಿಂದ ಬಂದಿದ್ರೆ
ಆಚೆಯಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬೈಕ್ ಅಲ್ಲ ಬೈಕ್ ಇಲ್ಲೇ ಇಟ್ಟು ಅವನು ಆ ಸೈಡ್ ಹೋಗಿದ್ರೆ ಅದು ಗೊತ್ತಿಲ್ಲ ನನಗೆ. ಬಟ್ ಆ ಬೈಕ್ ಒಂದು ಇಲ್ಲಿಂದ ಪಾಸ್ ಆಗಿದೆ ಅಂತ ಅಷ್ಟೇ ಸುದ್ದಿ ಇರೋದು. ಬಟ್ ಇಲ್ಲಿ ಎಷ್ಟು ಜನ ವಿಚಾರಿಸಿದಾಗ ಯಾರ ಮನೆಗೆ, ಈಗ ನಮ್ಮ ಈ 5 ಮನೆಗೆ ಗೊತ್ತಿದ್ದು ಬಂದವರಲ್ಲ ಅದು ಆ ಬೈಕ್ನ. ಯಾರು ಗುಪ್ತವಾಗಿ ಯಾರು ಬಂದಿಲ್ವಾ? ಗುಪ್ತವಾಗಿ ಯಾರು ಬಂದದಂತ ಅದು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದು ನಮಗೆ ಇಲ್ಲಿ ಯಾರ ಮನೆಗೆ ಬಂದದ್ದು, ನೆಂಟರಾಗಲಿ ಯಾರ ಮನೆಗೆ ಬಂದದ್ದು ಕೂಡ ಅಲ್ಲ. ನಮಗೆ ಇಲ್ಲಿ ಇಷ್ಟು ಮನೆಗೆ ಈ ರೋಡಲ್ಲಿ ಬರಬೇಕಾದ್ರೆ ಇಷ್ಟು ಮನೆಗೆ ಗೊತ್ತಿರಬೇಕು. ಈ ರೋಡಲ್ಲಿ ಬೇರೆ ಎಲ್ಲಿಗೂ ಈ ರೋಡಲ್ಲಿ ಹೋಗುದಿಲ್ಲ. ಇಷ್ಟು ನಮಗೆ ಯಾರಿಗೂ ಗೊತ್ತಿಲ್ಲ. ಪ್ಲಸ್ ರಬ್ಬರ್ ಟ್ಯಾಪಿಂಗ್ನವರಿಗೂ ಕೂಡ ಗೊತ್ತಿಲ್ಲ ಅಂತೆ. ಹಾಗಾಗಿ ಸ್ವಲ್ಪ ಸಸ್ಪಿಷಿಯಸ್ ವ್ಯಕ್ತಿ ಅವರು. ಬೈಕ್ ಅವರನ್ನು ಇವತ್ತಿನವರೆಗೂ ಬೈಕ್ನವ್ರು ಹಿಡಿದಿಲ್ಲ, ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತೀವಿ. ಊರಲ್ಲಿ ಹೊಸ ಘಟನೆಗಳು ಅಂತ ಇಲ್ಲಿ ನಡೀಲಿ. ನಾವಂದ್ರೆ ನಮಗೆ ಈ ಘಟನೆಯನ್ನೇ ಅರಗಿಸಿಕೊಳ್ಳಿಕ್ಕೆ ಆಗ್ತಿಲ್ಲ. ಅಥವಾ ಪೊಲೀಸರು ಬೇರೆ ಏನಾದರೂ ತನಿಖೆಗೆ ವಸ್ತುಗಳನ್ನ ಕೇಳಿದ್ರಾ ನಿಮ್ಮಲ್ಲಿ? ಬೇರೆ ವಸ್ತುಗಳಂತ ಇಲ್ಲಿಂದ ಕೇಳಿಲ್ಲ. ಅವನದೊಂದು ಮೊಬೈಲ್ ಒಂದು ಸೀಸ್ ಆಗಿದೆ. ಯಾರ್ದು? ತಮ್ಮ ಅಂತ. ಅವನೊಂದು ಮೊಬೈಲ್ ಯೂಸ್ ಮಾಡ್ತಿದ್ದ, ಅಂದ್ರೆ ಅದಕ್ಕೆ ಇಂಟರ್ನೆಟ್ ಅಂತ ಇಲ್ಲ, ಅದೊಂದು ಸಿಮ್ ಸಹ ಇರಲಿಲ್ಲ ಅದರಲ್ಲಿ. ಅದೊಂದು ಅವ್ರು ನೋಟ್ಸ್ ಬರೀಲಿಕ್ಕೆ ಏನಾದ್ರು ಇದ್ರೆ ಯೂಸ್ ಮಾಡ್ತಿದ್ದ ಅಷ್ಟೇ. ಅದನ್ನೊಂದು FS ಅಲ್ಲಿ ಕಳಿಸಿದ್ದಾರೆ. ಬೇರೆ ವಸ್ತುಗಳಂತ ಇಲ್ಲಿ ತಗೊಂಡು ಹೋಗ್ಲಿಲ್ಲ. ಒಂದು 2-3 ನಾವು ಆರ್ಟ್ ಮಾಡಿದ್ದು ವಸ್ತುಗಳನ್ನ ತಗೊಂಡೋಗಿದ್ದಾರೆ ಅಷ್ಟೇ. ಏನು ತಗೊಂಡೋಗಿದ್ದಾರೆ? ನಾವೊಂದು ಆರ್ಟ್, ನಾವು ಈಗ ನಾನು ಮತ್ತು ತಮ್ಮ ಮಾಡಿದ್ದು ಅಲ್ಲಿ ಉಡ್ಡಿದೆಲ್ಲ ಮಾಡ್ತಿದ್ವಲ್ಲ, ಅದು 1-2 ತಗೊಂಡೋಗಿದ್ದೆ. ಆಮೇಲೆ ಬೇರೆ ಏನಿಲ್ಲ. ಬೇರೆ ಇಲ್ಲಿ ಸಾಕ್ಷಿಗಳ ಸಂಗ್ರಹಿಸಿದ್ರಲ್ಲ ಇವರ, ಇಲ್ಲಿ ಕೆಳಗೆ ಅಲ್ಲಿ ಏನೇನು ಸಂಗ್ರಹಿಸಿದ್ರಂತೆ, ಏನಂತ ಕೇಳಿ ಸ್ಪಾಟ್ ಅಲ್ಲಿ ಅದೇ ಅವ್ರದ್ದು ಲೈಟ್ ಸಿಕ್ಕಿತ್ತು ಒಂದು, ಅದನ್ನು FS ಅಲ್ಲಿ ಗಳಿಸಿದ್ದಾರೆ ಅಂತ. ಬೇರೆ ಯಾವುದು ಸಿಕ್ಕಿದೆ, ಕತ್ತಿ ಸಿಕ್ಕಿದೆ ಒಂದು, ಅದು ಓಲ್ಡ್ ತುಂಬಾ ಹಳೆದು ಕತ್ತಿ ಅಂತ. ಅಲ್ಲಿ ಅದಕ್ಕೆ ಡಾಗ್ ಸ್ಕ್ವಾಡ್ ಕೂಡ ಅಲ್ಲಿ ತಂದಿದ್ರು. ಅದು ಅಲ್ಲಿ ಸುತ್ತಿತ್ತು, ತುಂಬಾ ಹಳೆಯದು ಕತ್ತಿ ಅಂತೆ. ಸೊ ಅದನ್ನು ಕೂಡ ಕಳಿಸಿದಾರ ಎಂತ ಅಂತ ಗೊತ್ತಿಲ್ಲ FS ಅಲ್ಲಿಗೆ. ಬಟ್ ಅದಷ್ಟು ಸಿಕ್ಕಿದೆ ಅಲ್ಲಿ. ಇದ್ರ ಮಧ್ಯೆ ನಿಮ್ಮ ಎಜುಕೇಶನ್ ಹೇಗೆ ನಡೀತಾ ಇದೆ? ಎಜುಕೇಶನ್ ಈಗಷ್ಟೇ ನನ್ನ ಎಕ್ಸಾಮ್ ಮುಗ್ದದಷ್ಟೇ, ಈಗ ನಿನ್ನೆ. ಇನ್ನೂ ಸಹ ನನಗೆ ಎಕ್ಸಾಮ್, ನನ್ನದು MSc ಅಂದರೆ ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಮುಗ್ದದಷ್ಟೇ ಈಗ ಸದ್ಯಕ್ಕೆ. ಇನ್ನು ನನಗೆ ಅದೇ ಇನ್ನೂ ಕೂಡ ನನಗೆ ಕ್ಲಾಸ್ ಟೆಸ್ಟ್ ಅದು ಇದೆಲ್ಲ ಆಗ್ತಾನೆ ಉಂಟು ಈಗ. ಸ್ನೇಹಿತರೆಲ್ಲ ಅಂದರೆ ನನಗೆ ಈಗ ನಾನು ಹೋಗ್ತಿರೋ ಕಾಲೇಜಲ್ಲಿ ತುಂಬ ಸ್ನೇಹಿತರಂತ ಅಷ್ಟೇ ನಾನು ಮಾಡ್ಕೊಂಡಿಲ್ಲ. ಅಂದರೆ ಈಗ ನಾನು ಹೋಗಿ 6 ತಿಂಗಳಾದದಷ್ಟೇ. ಈಗ ಇದು 2nd ಸೆಮ್ ಅಷ್ಟೇ. ಸೊ ಉಳಿದವರೆಲ್ಲ ಅಪ್ಡೇಟ್ ಕೇಳಿದ್ರೆ ಎಂತ ಸಿಕ್ಕಿತಾ ಹೀಗೆ ಅಂತ ಅಷ್ಟೇ. ಅವರು ಸಹ ಅರ್ಥ ಮಾಡ್ಕೊಂಡಿದ್ದಾರೆ, ಈಗಷ್ಟು ಕೇಳ್ತಿಲ್ಲ. ಅಂದ್ರೆ ಯಾರು ಏನು ಸಿಕ್ಕಿದ್ರ ಏನಂತ ಹೇಳಿ ಕೇಳಿಲ್ಲ ಅಂದ್ರೆ ಒಂದಿಬ್ರು ಕ್ಲೋಸ್ ಫ್ರೆಂಡ್ಸ್ನವರು ಇದ್ದಾರೆಲ್ಲ ಕೆಲವೊಮ್ಮೆ ಕೇಳ್ತಿರ್ತಾರೆ ಎಂತ ಆಯ್ತು ವಿಷಯ ಅಂತ ಅಷ್ಟೇ. ಹಿರಿಯ ಪತ್ರಕರ್ತರು ಹೇಳಿದ ಪ್ರಕಾರ ನಿಮಗೆ, ನೀವು ಅವತ್ತು ರಾತ್ರಿ 3-3:30ವರೆಗೆ ಮೊಬೈಲ್ ನೋಡ್ತಾ ಇದ್ರ ಅಂತ ಸುದ್ದಿ ಕೇಳ್ತಾ ಇದ್ದು. ಏನ್ ಈ ರೀತಿ ಏನಾದ್ರು ನಡೀತಾ, ಏನಾದ್ರು ಘಟನೆ? ಇದೆಲ್ಲ ಶುದ್ಧ ಸುಳ್ಳು, ಅಪ್ಪಟ ಸುಳ್ಳು ಇದು. ನಾನು ಒಂದು ಲಾಸ್ಟ್ ಮೊಬೈಲ್ ಅಂತ ಯೂಸ್ ಮಾಡಿದ್ರೆ ಒಂದು 11 ಗಂಟೆಗಳಿಗೆ ಯೂಸ್ ಮಾಡಿರ್ಬೋದು ಅಷ್ಟೇ ಲಾಸ್ಟ್. ಮತ್ತೆ ಇಂಟರ್ನೆಟ್ ಆನ್ ಇತ್ತು, ನಾನು ಓದ್ತಿದ್ದೆ. ಮತ್ತೆ ಸ್ವಲ್ಪ ನನ್ನದು ಕ್ರಾಫ್ಟ್ ಎಲ್ಲ ಮಾಡಿ ನಾನು ಮಲಗುವಾಗ 1:30 ಆಗಿದೆ ಅಷ್ಟೇ. ಸುಮಂತ್ ಅವತ್ತು ಮರುದಿನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇದ್ದ ಕಾರಣ 10 ಗಂಟೆಗೆ ಮಲಗಿದ್ದಾನೆ. 10 ಗಂಟೆ ಅಂದಾಜಿಗೆ ಮಲಗಿದ್ದೆ. ಮತ್ತೆ ನಾನು ಹೋಗಿ ಮಲಗಿದ್ದೆ. ಮತ್ತೆ ನಾನು ಎದ್ದದ್ದು 6 ಗಂಟೆಗೆ. ನೀವು ಅವನು ಒಟ್ಟಿಗೆ ಮಲಗಿರ್ಲಿಲ್ಲ? ಮಲಗಿದ್ದು ಟೈಮ್ ಬೇರೆ ಅಂದ್ರೆ ಒಟ್ಟಿಗೆ ಹತ್ರನೇ ಮಲಗಿದ್ದು. ಅವ 10 ಗಂಟೆಗೆ ಮಲಗ್ತಾನೆ. ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇದ್ರೆ ಬೇಗ ಮಲಗ್ತಾನೆ, ಇಲ್ಲದಿದ್ರೆ ಒಟ್ಟಿಗೆ ಮಲಗ್ತೇನೆ. ಅದ್ರ ಹಿಂದೆ ಸುಮಾರು ಏನಾದ್ರು ವಿಷಯಗಳು ಹೇಳ್ತಾ ಇದ್ನ, ನಾನು ಯಾರನ್ನಾದ್ರೂ ನೋಡಿದ್ದೆ, ಭಯ ಪಟ್ಟಿದ್ದೆ, ಈ ರೀತಿ ನಿಮ್ಮ ಹತ್ರ? ಆ ಥರ ವಿಷಯಗಳು ಒಂದು ಯಾವುದು ಹೇಳಿಲ್ಲವ. ಅಂದರೆ ನನ್ನ ಹತ್ರ ಎಲ್ಲ ಶೇರ್ ಮಾಡ್ತಿದ್ದ. ಶಾಲೆದ್ದು ಅಂದರೆ ಅವನದ್ದು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಲ್ಲ, ಅದರದ್ದೆಲ್ಲ ಡಿಸ್ಕಸ್ ಮಾಡ್ತಿದ್ವಿ. ನನ್ನ ಹತ್ರ ಐಡಿಯಾಸ್ ಕೇಳ್ತಿದ್ದ, ಹೆಲ್ಪ್ ಕೇಳ್ತಿದ್ದ. ನಾವು ಅದೆಲ್ಲ ಮಾಡ್ತಿದ್ವಿ, ನಾರ್ಮಲ್ ಆಗಿತ್ತು. ಬಟ್ ಈ ಥರ ಒಂದು ಯಾರನ್ನಾದ್ರು ನೋಡಿದ್ದೆ ಸಸ್ಪಿಷಿಯಸ್ ವಿಷಯಗಳಂತ ನನ್ನ ಹತ್ರ ಹೇಳಿಲ್ಲ. ಯಾವುದು ಹೇಳಿದ್ದು ನನಗೆ ನೆನಪು ಬರ್ತಿಲ್ಲ. ಇಲ್ಲ ಅವನನ್ನು ಫಾಲೋ ಮಾಡ್ತಿದ್ದದ್ದು ಆ ಥರ ಯಾವುದು ಸಹ ನನಗೆ ಹೇಳಿಲ್ಲ. ನನ್ನ ನೆನಪಿಗೆ ಬರ್ತಿಲ್ಲ. ಯಾವತ್ತೂ ಹೇಳಿಲ್ವಾ? ಈಗ ಅವತ್ತಿನ ರಾತ್ರಿ ನಿಮಗೆ ಇಲ್ಲೆಲ್ಲ ಊರಿನಲ್ಲಿ ಹೇಳ್ತಿರ್ತಾರಲ್ಲ, ಎಲ್ಲೆಲ್ಲಿ ನಾಯಿ ಕಿರಿಸ್ತಂತೆ ನಾಯಿಗಳು? ಅವತ್ತು ನಮ್ಮ ಈ ಸೈಡ್ ಇದ್ದು ನಾಯಿಗಳು ಬಗಲಿಲ್ಲ. ನಿಮ್ಮ ಮನೆ ಅಕ್ಕಪಕ್ಕ ನಮ್ಮ ಅಪೋಸಿಟ್ ಸೈಡ್ ಇದ್ದು ನಾಯಿಗಳೆಲ್ಲ ತುಂಬಾ ಜೋರು ಬಗಲಿದೆ ಅಂತ ಸುದ್ದಿ. ಆ ಬ್ಯಾಟ್ ಉಪಯೋಗಿಸಿದ್ದಾರೆ ಅವನು ಹೊಡೆಯೋದಕ್ಕೆ ಅಂತ ಹೇಳ್ತಾರೆ, ನಿಜಾನ ಇದು? ಸುಳ್ಳು. ಅಂದ್ರೆ ಬ್ಯಾಟ್ ಇಲ್ಲಿ ಎಂತ ಉಪಯೋಗಿಸಿದ್ದಾರೆ ಅಂತ ನಮ್ಗೆ ಸಹ ಗೊತ್ತಿಲ್ಲ. ಅವನಿಗೆ ಹೊಡೆಯೋದಕ್ಕೆ ಏನಾದ್ರು ಬ್ಯಾಟ್ ಉಪಯೋಗಿಸಿದ್ದಾರೆ, ಇಲ್ಲ ರಾಡ್ ಉಪಯೋಗಿಸಿದ್ದಾರೆ, ಇದೆಲ್ಲ ನಿಜಾನ ಇದು? ಯಾವ್ದ್ರಲ್ಲಿ ಹೊಡೆದಿದ್ದಾರೆ ಅಂತ ತನಿಖೆ ಆದ ಮೇಲೆ ಅಷ್ಟೇ ಗೊತ್ತಾಗ್ಬೇಕಷ್ಟೇ. ಅಂದ್ರೆ ನಾನು ಅವರ ಗಾಯವನ್ನು ನೋಡಿದಾಗ ನನಗೆ ಶಾರ್ಪ್ ಎಡ್ಜ್ ಇಂದ ಹೊಡೆದಾಗೆ ಕಂಡಿತ್ತು. ಅಂದ್ರೆ ತಲೆಯಲ್ಲಿ 2 ಗಾಯ, ಅದು ಕರೆಕ್ಟ್ ಶಾರ್ಪ್ ಎಡ್ಜ್ ಇಂದ ಹೊಡೆದಾಗೆ ಕಂಡಿದೆ ಅಷ್ಟೇ. ತುಂಬಾ ಶಾರ್ಪ್ ಆಗಿತ್ತು ಅದು? ಪೋಸ್ಟ್ ಮಾರ್ಟಮ್ಗೆ ನಾನು ಸಹ ಒಟ್ಟಿಗೆ ಹೋಗಿದ್ದೆ. ಎಲ್ಲಿ ಹೋಗ್ತೀರಾ ನೀವು PM ಗೆ? ನಾವು ಇಲ್ಲಿ ವೆನ್ಲಾಕ್ಗೆ ಹೋದದ್ದು. ವೆನ್ಲಾಕ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಆದದ್ದು. ಅಲ್ಲಿ
ಅಲ್ಲಿ ಹೋಗುವಾಗ ನಾನು ಒಮ್ಮೆ ನೋಡಿದೆ ಗಾಯ. ಮುಂದೆ ಅಂದರೆ ಅಲ್ಲಿಗೆ ಹೋಗಿದ್ದೆ, ಅವರು ಒಳಗೆ ಕರ್ಕೊಂಡು ಹೋಗಿದ್ರು, ನಾನು ಹೊರಗೆ. ಅವರೇ ತೋರಿಸಿದ್ರೆ ಏನಾದರೂ ಗಾಯ ಎಲ್ಲೆಲ್ಲ ಆಗಿದೆ ಅಂತೇಳಿ? ಗಾಯ ನಾನು ನನಗೆ ಗಾಯ ನೋಡುವಷ್ಟು ಶಕ್ತಿ ಇರಲಿಲ್ಲ. ಒಂದು ಗಾಯ ನೋಡುವಾಗಲೇ ನನಗೆ ತಡಲಿಕ್ಕೆ ಆಗಲಿಲ್ಲ. ಮತ್ತೆ ಒಂದು ಗಾಯವನ್ನು ನೋಡಿದ್ದೆ, ಮತ್ತೆ ಅವರು ಹೇಳಿದರು 1-2 ಗಾಯ ಉಂಟು. ಎಲ್ಲಿರ್ತದೆ ಗಾಯ? ಇಲ್ಲ, ಒಂದು ನಾನು ನೋಡಿದ ಗಾಯ ಇಲ್ಲಿದ್ದದ್ದು, ಇನ್ನೊಂದು ಸ್ವಲ್ಪ ಹಿಂದ್ಗಡೆ ಉಂಟು ಅಂತ ಹೇಳಿದರು ಗಾಯ. ನಾನು ನೋಡಿದ ಗಾಯದಲ್ಲಿ ಕರೆಕ್ಟ್ ಶಾರ್ಪ್ ಎಡ್ಜಿಂದ ಹೊಡೆದು ಅದು ಓಪನ್ ಆಗಿತ್ತು, ಕರೆಕ್ಟ್ ಓಪನ್ ಆಗಿತ್ತು, ಒಳಗಿದ್ದು ಕಾಣ್ತಿತ್ತು. ಇಲ್ಲಿ ಮಿಡಲ್ ಅಲ್ಲಿ ಓಪನ್, ದೊಡ್ಡದಾಗಿ ಓಪನ್ ಆಯ್ತಾ? ಒಂದಿಷ್ಟು ಗ್ಯಾಪಲ್ಲಿ ವೈಟ್ ಕಾಣ್ತಿತ್ತು. ಆಮೇಲೆ ಇನ್ನೊಂದು ಹಿಂದೆ ಗಾಯ ಅಂತ ಅಲ್ಲಿ ಪೋಸ್ಟ್ ಮಾರ್ಟಮ್ ಹತ್ರ ಹೇಳಿದ್ರು. ಮತ್ತೆ ಸ್ವಲ್ಪ ತುಟಿ ಮತ್ತೆ ಕಿವಿಯಲ್ಲೆಲ್ಲ ಸ್ವಲ್ಪ ಗಾಯ ಉಂಟು, ಅಂದರೆ ಅದು ಮೀನ ಏಡಿ ಏನಾದರೂ ಕೆರೆಯಲ್ಲಿ ತಿಂದಿದ್ದಿರ್ಬೋದು ಅಂತ ಹೇಳಿದ್ರು. ಆ ಥರ ಗಾಯ ಇತ್ತು. ಆದರೆ ಕತ್ತಿನ ಹತ್ರ ಏನಾದರೂ ಗಾಯ ಇತ್ತು ಅವನಿಗೆ? ಕತ್ತಿನ ಗಾಯ ಇತ್ತಂತ ಅಲ್ಲಿ ನನಗೆ ಅವರು ಹೇಳಿಲ್ಲ, ಪೋಸ್ಟ್ ಮಾರ್ಟಮ್ ಹತ್ರ ಅವತ್ತೆಂತ ಹೇಳಿಲ್ಲ ಆ ಥರ. ನನಗೆ ಅಷ್ಟೇ ಹೇಳಿದ್ದು, ತಲೆಯಲ್ಲಿ 2 ಗಾಯ ಉಂಟು ಮತ್ತು ಕಿವಿಯಲ್ಲಿ ತುಟಿ ಹತ್ರ ಗಾಯ ಉಂಟು, ಮೇಲ್ನೋಟಕ್ಕೆ ಮರಡ ಥರನೇ ಉಂಟು ಅಂತ ಹೇಳಿ. ತಲೆಗೆ ಹೊಡೆದವನು ಬಲವಾಗಿ ಹೊಡೆದಿದ್ದಾನೆ, ಶಕ್ತಿಶಾಲಿ ಇರ್ಬೇಕಂತೀರ ನೀವು ಆ ಏಟು ನೋಡಿದಾಗ? ಸ್ವಲ್ಪ ಹಾಗೆ ಅನಿಸ್ತದೆ. ಅಂದರೆ ಯಾಕಂದ್ರೆ ಇಲ್ಲಿ ದೊಡ್ಡ ಸಮಸ್ಯೆ ಏನಾಗಿದೆ ಗೊತ್ತಾ, ಈ ಕೊಲೆ ಕೇಸಲ್ಲಿ ಯಾರೋ ಅವನ ವಯಸ್ಸಿನವರೇ ಮಾಡಿಬಿಟ್ಟಿದ್ದಾರೆ ಅನ್ನೋದು ಬರುತ್ತೆ ಸುದ್ದಿ. ಹೌದು, ಕರೆಕ್ಟಾ? ಅದು ಆ ಅವನ ವಯಸ್ಸಿನವರೇ ಮಾಡಿದ್ದಾರೆ ಅಂದ್ಕೂಡ ಅಷ್ಟು ದೊಡ್ಡ ಏಟು ಬೀಳಲಿಕ್ಕೆ ಸಾಧ್ಯ ಇಲ್ಲ ನೀವು ಹೇಳಿದಾಗೆ. ಆದ್ರೆ ಏಟು ಜೋರಾಗಿ ಬಲವಾಗಿತ್ತ? ನೋಡುವಾಗ ಬಲವಾಗಿ ಇತ್ತು, ಸ್ವಲ್ಪ ಡೀಪ್ ಇತ್ತು ಗಾಯ ಸಹ, ಸ್ವಲ್ಪ ಇದು ವಿಡ್ತ್ ಕೂಡ ಇತ್ತು, ಲೆಂತ್ ಕೂಡ ಇತ್ತು. ಯಾಕಂದ್ರೆ ಆ ವಯಸ್ಸಿನವರಾದ್ರೆ ತುಂಬಾ ಚಿಕ್ಕದಾಗಿ ಬೀಳುತ್ತೆ, ಏಟ್ ಬಿಡುದಿಲ್ಲ ಅಷ್ಟೊಂದು ಸ್ಟ್ರಾಂಗ್ ಆಗಿ. ಹೌದು, ಅವನ ವಯಸ್ಸಿನ ಅಷ್ಟೇನು ವೀಕ್ ಕೂಡ ಅಲ್ಲ, ಅವ ಸಹ ಗಟ್ಟಿ ಇದ್ದ ಹುಡುಗ. ಅವನ ವಯಸ್ಸಿನವರನ್ನು ಅಂದರೆ ಮಾಡಿದ್ರು ಕೂಡ ಹಿಂದಿನಿಂದ ಎಲ್ಲಾದರೂ ಮಾಡಿರ್ಬೋದು ಅಷ್ಟೇ. ಅವನ ವಯಸ್ಸಿನವರನ್ನು ಫೇಸ್ ಮಾಡದಷ್ಟು ವೀಕ್ ಅಲ್ಲ ಅವ. ಆಮೇಲೆ ಅವತ್ತಿನ ರಾತ್ರಿ ಅವನು ಈ ಕೋಟ್ ತಲೆ ಮೇಲೆ ಕ್ಯಾಪ್ ಧರಿಸ್ತಾರಲ್ಲ, ಅದನ್ನ ಧರಿಸಿದ್ನ? ಅದನ್ನು ಆ್ಯಕ್ಚುಲಿ ಅದು ಹುಡ್ ಹಾಕಲಿಕ್ಕೆ ಆಗ್ತಿರ್ಲಿಲ್ಲ, ಕಷ್ಟ ಆಗ್ತಿತ್ತು. ಅಂದರೆ ಅದು ಇಲ್ಲಿ ತನಕ ಮಾತ್ರ ಬರ್ತಿದ್ದದು, ಸ್ವಲ್ಪ ಸಣ್ಣ ಹುಡ್ ಆಗಿತ್ತು. ಹಾಕಿದ್ನ ಇಲ್ವ ಅಂತ ಗೊತ್ತಿಲ್ಲ, ಹಾಕಿದ್ರು ಎಲ್ಲಾದರೂ ಸ್ವಲ್ಪ ಎತ್ತಿ ಹಾಕಬೇಕಷ್ಟೆ. ಎತ್ತಿ ಹಾಕಬೇಕು ಗಟ್ಟಿಯಾಗಿ, ಅಂದ್ರೆ ಅವತ್ತು ಚಳಿ ಇರುತ್ತಲ್ಲ, ಈಗಾದ್ರೂ ಸೆಕೆ ಇದೆ. ಇಷ್ಟು ನೀವು PM ಎಷ್ಟು ಗಂಟೆಗೆ ಆಗುತ್ತೆ ಅವತ್ತದು? ಪೋಸ್ಟ್ ಮಾರ್ಟಮ್ ಆಗುವಾಗ ನೈಟ್ ಒಂದು 9:30-10 ಗಂಟೆ ಅಂದಾಜು ನೀವು ನೆಕ್ಸ್ಟ್ ಡೇ ಅಂತಿಮ ವಿಧಿವಿಧಾನ ಮಾಡ್ತೀರಾ? ಅಂತಿಮ ವಿಧಿವಿಧಾನ ನೆಕ್ಸ್ಟ್ ಡೇ ಮಾಡಿದ್ದು ಮಾರ್ನಿಂಗ್, ಅಂದರೆ ಕರ್ಕೊಂಡು ಬಂದು ಫ್ರೀಸರಲ್ಲಿ ಇಟ್ಟದ್ದು, ಒಂದು 11:30 ಅಂದಾಜು ಫ್ರೀಸರಲ್ಲಿ ಇಟ್ಟಿದ್ದೇವೆ ಇಲ್ಲಿ. ಮತ್ತೆ ನೆಕ್ಸ್ಟ್ ಡೇ ಅಂದರೆ ಶಾಲೆಯವರು ಅವರಿಗೆಲ್ಲ ಸ್ವಲ್ಪ ಇದಾಗಿ ಸ್ವಲ್ಪ ಎಲ್ಲ ರಿಕ್ವೆಸ್ಟ್ ಮಾಡಿದರು. ಹಾಗೆ ಮತ್ತೆ ಅವನಿಗೆ ಎಲ್ಲರೂ ಒಂದು ಅಂತಿಮ ದರ್ಶನ ಟೀಚರ್ಸ್ನವರೆಲ್ಲ ಎಲ್ಲರೂ ನೋಡಬೇಕಂತ ರಿಕ್ವೆಸ್ಟ್ ಎಲ್ಲ ಮಾಡಿದರು. ಮತ್ತು ನಮಗೆ ಸಹ ಅದೇ ಅವಷ್ಟು ಅಂದರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗಿ ಒಳ್ಳೆ ಸಾಧನೆ ಕೂಡ ಮಾಡಿ, ಹಾಗೆ ಊರಿನವರೆಲ್ಲ ತುಂಬ ಜನ ಸೇರಿದ್ದಾರೆ. ಹಾಗೆ ಸ್ವಲ್ಪ ಗೌರವಯುತವಾಗಿ ಮಾಡಬೇಕಂತ. ಮತ್ತು ಮರುದಿನ ಮಾರ್ನಿಂಗ್ ಒಂದು 11:30 ಅಂದಾಜಿಗೆ ವಿಧಿವಿಧಾನ ಮುಗಿದು. ಈ ಕೊಲೆಯಾಗಿ 1 ತಿಂಗಳು 12 ದಿವಸ ಆಗ್ತಾ ಬಂತು, ಇನ್ನೂ ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ. ಹೌದು, ಅಲ್ಲಿ ಫಾಲೋ ಅಪ್ ನಡೀತಾನೆ ಇದೆ ಜನರದು. ಜನರಿಗೆ ಮನ್ಸಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾನೆ, ಸುಮಂತ್ ಜನರ ಮನ್ಸಲ್ಲಿ ಉಳ್ಕೊಂಡಿದ್ದಾನೆ. ನಿಮ್ಗೆ ಏನನ್ಸುತ್ತೆ ಅವನು ಕ್ಯಾರೆಕ್ಟರ್ ನೋಡಿದ್ರೆ? ಯಾಕೆ ಅವನ ಮನಸ್ಸಲ್ಲಿ ಉಳ್ಕೊಳ್ಳಿಕ್ಕೆ ಕಾರಣ ಏನಾಯ್ತು? ಅವನೊಂದು ಗ್ರಾಮೀಣ ಪ್ರದೇಶದ ಹುಡುಗ ಅಂತೀರಾ ಅಥವಾ ಏನಂತೀರಾ ನೀವು? ಅವನ ಕ್ಯಾರೆಕ್ಟರ್ ಅಷ್ಟು ಒಳ್ಳೇದಿತ್ತು ಸರ್. ಅಂದರೆ ಅವ ಎಲ್ಲರ ಹತ್ರ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತಿದ್ದ, ಎಲ್ಲರ ಹತ್ರ ಆತ್ಮೀಯತೆಯಲ್ಲಿ ಬೆರೀತಿದ್ದ. ಮತ್ತು ಅಂದರೆ ಒಳ್ಳೆಯ ವ್ಯಕ್ತಿತ್ವ, ಒಂದು ಒಳ್ಳೆ ಗುಣ ಇತ್ತು. ಮತ್ತು ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಕೂಡ ಓದಿದ ವಿದ್ಯಾರ್ಥಿ. ಒಂದು ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟು ಜನ ಅವ ಇನ್ನೂ ಸಹ ಒಂದು ಸ್ವಲ್ಪ ಅವನಿಗೆ ಫ್ಯೂಚರ್ ಇರ್ತಿದ್ರೆ ಕರ್ನಾಟಕ ರಾಜ್ಯ ಮಾತ್ರ ದೇಶವೇ ಅವನ ಹಿಂದೆ ಅವನಿಗೆ ಸಪೋರ್ಟ್ ಇರ್ತಿತ್ತು ಅಂತ ನನಗೆ. ಹೀಗಾಗಿ ಇವತ್ತಿಗೂ ಅವರು ಎಲ್ಲಾ ಜನ ಈಗೂ ಕೇಳ್ತಾರೆ ಯಾಕೆ ಅವನಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ. ಹೀಗಾಗಿ ನಿಮಗೆ ಬೇರೆ ಏನೋ ನಿಮ್ಮ ಮನೆಯವ್ರಿಗೆ ಡೌಟೇ ಬರೋದಿಲ್ವಾ ಯಾರ ಮೇಲೆ ಡೌಟ್? ಅಂದರೆ ನಮಗೆ ಶಾಕಿಂಗ್ ವಿಷಯ ಅಂದರೆ ಯಾಕೆ ನಮ್ಮ ಕುಟುಂಬ ನಮ್ಮ ಮನೆಯಲ್ಲಿ ಯಾಕೆ ಈ ಥರ ಆಯ್ತು ಅಂತ ನಮಗೆ ಆಗ್ತಂದರೆ ಯಾರೋ ಒಂದು ರಗಲೆಗೆ ಅಂತ ನಾವು ಹೋದವರಲ್ಲ, ನಾವಾಯ್ತು ನಮ್ಮ ಕೆಲಸ ಆಯ್ತು ಅಂತ ಇದ್ದವರು. ಎಲ್ಲರ ಹತ್ರ ಒಳ್ಳೆ ರೀತಿಯಲ್ಲಿ ಇದ್ದಾಗ ಅಂದರೆ ನಾವು ಯಾರ ಹತ್ರ ಅನುಮಾನ ಪಡ್ಬೇಕಂದ್ರೆ ನಮ್ಗೆ ಯಾರ ಹತ್ರ ದುಶ್ಮನಿ ಇರಬೇಕಲ್ಲ, ಆ ಥರ ಅಂತ ಯಾರ ಮೇಲೆ ಕೂಡ ಇಲ್ಲ ನಮಗೆ. ನಮ್ಮ ಮೇಲೆ ಸಹ ಯಾರದು ಕೂಡ ಇರುವುದು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನಾವು ಯಾರ ಮೇಲೆ ಅಂತ ಅನುಮಾನ ಹಾಕೋದು. ಅವತ್ತಿನ ಬೆಳಗ್ಗೆ ನೀವು ಮಲಗಿರ್ತೀರಾ ಮನೆಯಲ್ಲಿ, ಬೆಳಗ್ಗೆ ನಿಮಗೆ ನಿಮ್ಮ ತಾಯಿ ಎಚ್ಚರ ಮಾಡಿದಾಗ ಎಚ್ಚರ ಆಗೋದು ನಿಮಗೆ? ಬೆಳಿಗ್ಗೆ ನಾನು ಅಲಾರಾಮ್ ಇಟ್ಟಿರ್ತೇನೆ. ನಾನು ನಾರ್ಮಲ್ ಆಗಿ
ಮಲಗಿದಾಗ ನಂಗೆ ಎಚ್ಚರ ಆಗುತ್ತೆ. ಅವತ್ತು ಕೂಡ ಎಚ್ಚರ ಆಗಿದೆ. ತಾಯಿ ಕೂಡ ಒಂದೇ ಎಲ್ಲರಮ್ಗೆ ನಾವು ಹೇಳ್ತೇವೆ. ನಾನು 6 ಗಂಟೆಗೆ, ತಾಯಿ ಕೂಡ 6 ಗಂಟೆಗೆ ಎದ್ದು ನನ್ನನ್ನು ಒಮ್ಮೆ ಎಬ್ಬಿಸ್ತಾರೆ 7 ಅಂತ ಅಷ್ಟೇ. ನನಗೆ ಎಚ್ಚರ ಆಗಿರ್ತದೆ. ಅವತ್ತು ನೀವು ಸಡನ್ನ ನಿಮ್ಮ ಫೋನ್ ಬಂದ ಕೂಡಲೇ ನೀವು ಹೋಗ್ತೀರಾ, ಓಡ್ತೀರಾ ಸ್ಪಾಟಿಗೆ? ಹೌದು, ನಾನು 6 ಗಂಟೆಗೆ ಎದ್ದು ಎಲ್ಲ ಹೊರಟಿ ಒಂದು 6:40ಕ್ಕೆ 6:40 ಅಂದಾಜಿಗೆ ಆಗುವಾಗ ನಾನು ಇಲ್ಲಿ ತಿಂಡಿ ಸ್ವಲ್ಪ ಊಟ ಮಾಡ್ತಿದ್ದೆ. ಆವಾಗ ಅಮ್ಮ ಟಿಫಿನ್ ಎಲ್ಲ ಮಾಡಿ ನಾವಿನ್ನು ಹೊರಡ್ತೇವೆ ಅಂತ ಇರುವಾಗ ಫೋನ್ ಬಂತು, ತಂದೆಯ ಮೊಬೈಲಿಗೆ ಫೋನ್ ಬಂತು. ಅದನ್ನು ತಾಯಿ ರಿಸೀವ್ ಮಾಡಿದ್ರು. ರಿಸೀವ್ ಮಾಡಿ ಆಗುವಾಗ ಅವನ ಫ್ರೆಂಡ್ ಕೇಳಿದ್ರು, ಅದೇ ಯಾಕೆ ಇವತ್ತು ಬರಲಿಲ್ಲ ದೇವಸ್ಥಾನಕ್ಕೆ ಅಂತ ಕೇಳಿದ್ರು. ಅಷ್ಟೊತ್ತಾಗುವಾಗ ಇಲ್ಲಿ ಪ್ಯಾನಿಕ್ ಆಯಿತು ತಾಯಿಗೆಲ್ಲ. ಇಲ್ಲೆಲ್ಲ ಒಳಗೆಲ್ಲ ಹುಡುಕಿ ಆಗುವ ಇಲ್ಲಿ ಸೇರಲಿಲ್ಲ. ಮತ್ತೆ ಓಡಿದ್ದು. ಅಷ್ಟೊತ್ತಾಗ ತಂದೆ ಸಹ ಎದ್ದು ನಾವು ಓಡಿದ್ವಿ. ಫ್ರೆಂಡ್ಸ್ನವರು ಅಲ್ಲಿಗೆ ಹೋಗಿದ್ದಾರೆ. ಅಂದರೆ ಅವರು ಹೇಳಿದ್ದು ಇಲ್ಲಿ ಅವರೊಂದು 5 ಕಾಲು ತನಕ ಕಾದಿದ್ದಾರೆ ಅಂತ, ಇಲ್ಲಿ 1 ಕಾಲು ಗಂಟೆಯನ್ನು ಕಾದಿದ್ದಾರೆ ಅಂತೆ. ಅವರು ಬಂದದ್ದು ಸಹ ರೆಕಾರ್ಡ್ ಆಗಿದೆ, ವಾಪಸ್ ಹೋದದ್ದು ಸಹ ರೆಕಾರ್ಡ್ ಆಗಿದೆ CCTVಯಲ್ಲಿ. ಅಲ್ಲಿ ಸಹ ದೇವಸ್ಥಾನ ಹೋದದ್ದು ಸಹ ರೆಕಾರ್ಡ್ ಆಗಿದೆ. ಇಲ್ಲಿ ಕಾದು ಬರುವುದಿಲ್ಲ ಅಂತ, ಇನ್ನು ಬರಲಿಲ್ಲ ಅಂತ ಆಗುವಾಗ ಇನ್ನು ಎದ್ದಿರ್ಲಿಕ್ಕಿಲ್ಲ, ಮಲಗಿರ್ಬೋದು ಅಂತ ಹೇಳಿ ಯೋಚಿಸಿ ಅವರು, ಅಂದರೆ ಅವ್ರ ಹತ್ರ ಸಹ ಮೊಬೈಲ್ ಇರಲಿಲ್ಲ, ಕಾಲ್ ಮಾಡಿ. ಹಾಗೆ ಮತ್ತೆ ಅವರು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮನೆಗೆ ಹೋಗಿ ಕಾಲ್ ಮಾಡಿ. ನೀವು ಟಾರ್ಚ್ ಒಂದು ಸಿಕ್ತಲ್ಲ? ಟಾರ್ಚ್ FSL. ಡ್ರೆಸ್ ಸಹ ಹೋಗಿ ಅವ್ನು ಹಾಕಿದ ಡ್ರೆಸ್ಸು ಅದು ಸಹ ತಗೊಂಡೋಗಿದ್ದಾರೆ. ಯಾರು? ಸುಮಂತ್ ಹಾಕಿದ ಡ್ರೆಸ್. FSL ಅವರು ಪೊಲೀಸರು ತಗೊಂಡೋಗಿದ್ದಾರೆ. ಅವನ ಚಪ್ಪಲಿ ಎಲ್ಲ ಸಿಕ್ಕಿದೆನಾ? ಚಪ್ಪಲಿ ಕಾಲಲ್ಲಿ ಇತ್ತು, ಅಂದ್ರೆ ಅದು ಬೆಲ್ಟ್ ಇದ್ದು ಚಪ್ಪಲಿ. ಬೆಲ್ಟ್ ಇದ್ದು ಚಪ್ಪಲಿ ಕಾಲಲ್ಲಿ, ಅದನ್ನು ಸಹ ತಗೊಂಡೋಗಿದ್ದಾರೆ. ನಿಮಗೆ ನಿಮ್ಮ ಮೊಬೈಲು ಈಗ ಪೊಲೀಸರು ತಗೊಂಡಿದ್ರ? ನನ್ನ ಮೊಬೈಲ್ ಅವತ್ತಲ್ಲ 1-2 ದಿನ ಬಿಟ್ಟು ನನ್ನ ಮೊಬೈಲ್ ತಗೊಂಡು ಮರುದಿನ ಅದರ 1-2 ದಿನ ಬಿಟ್ಟು ನನಗೆ ವಾಪಸ್ ಕೊಟ್ಟಿದ್ದಾರೆ. ಆಸ್ ಇಟ್ ಈಸ್ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ಇದ್ದದೆಲ್ಲ ತಗೊಂಡಿದ್ದಾರಂತೆ, ಮತ್ತೆ ನನಗೆ ವಾಪಸ್ ಕೊಟ್ಟಿದ್ದಾರೆ. ನೀವೇನು ಪೆನ್ ಡ್ರೈವ್ ಅಲ್ಲಿ ಹಾಕಿ ಕೊಟ್ಟಿದ್ದೇನೆ ಅಂದ್ರಲ್ಲ, ಏನದು? ಅಂದರೆ ಅದು ನಾನು ಕೇಸ್ ಕೊಟ್ಟಿದ್ದೇನಲ್ಲ, ಅಂದರೆ ನನ್ನ ಮೇಲೆ ಹಾಕಿದ ಸುಳ್ಳು ಆರೋಪಕ್ಕೆ ಅದಕ್ಕೆ ಸಾಕ್ಷಿ ಪೆನ್ ಡ್ರೈವಲ್ಲಿ ಹಾಕಿ ಆ ವಿಡಿಯೋ ಡೌನ್ಲೋಡ್ ಮಾಡಿ ಹಾಕಿ ಕೊಟ್ಟಿದ್ದೆ. ಈ ಊರಿನಲ್ಲಿ CCTV ಅಂತ ಇಲ್ಲಿ ಹತ್ತಿರದಲ್ಲಿ ಎಲ್ಲಿ ಸಹ ಇಲ್ಲ. ಅಲ್ಲಿ ಅವರ ಮನೆಯಲ್ಲಿ ಎಲ್ಲಿ ಸ್ಪಾಟ್ ಹತ್ರ ಒಂದು ಮನೆ ಉಂಟು. ಅವರ ಮನೆಯಲ್ಲಿ CCTV ಇತ್ತು, ಬಟ್ ಅದು ಹಾಲಾಗಿ ಅವತ್ತಿಗೆ 8 ದಿನ ಆಗಿತ್ತು ಅಂತ ಹೇಳಿದರು. ಹಾಲಾಗಿದೆ 8 ದಿನ ಆಯಿತು ಅಂತ. ಮತ್ತೆ ಬೇರೆ ಎಲ್ಲಿ ಸಹ CCTV ಇಲ್ಲ, ಮತ್ತೆ ಅಲ್ಲಿ ಗೇರುವೆಟ್ಟ ಹತ್ರನೇ ಇರೋದು. ಯಾಕೆ ಹೇಳ್ತೀರಾ ಇನ್ನೂ ಆರೋಪಿ ಸಿಗ್ತಾ ಇಲ್ಲ ಅಂತೇಳಿ? ಇನ್ನೂ ಆರೋಪಿಗಳು ಸಿಗ್ತಾ ಇಲ್ಲ, ಯಾಕೆ ಏನು ಅಂತ ಗೊತ್ತಿಲ್ಲ ನಮಗೆ ಅಷ್ಟೇ. ನಮಗೆ ಈಗ ಆದಷ್ಟು ಬೇಗ ಸಿಗುವ ಹಾಗೆ ಮಾಡಬೇಕಷ್ಟೇ ಕೇಳ್ತಿರೋದು. ಆರೋಪಿಗಳು ಸಿಗ್ತಾ ಇಲ್ಲ, ಬೈಕ್ನ ಅವ್ರದ್ದು ಎಂತ ಅಂತ ಕೂಡ ಗೊತ್ತಿಲ್ಲ ನಮಗೆ ಅಷ್ಟೇ. ಈ ಆರೋಪಿಗಳು ಸಿಕ್ಕಿದ್ರೆ ನಮ್ಮ ಕಲಂಕ ಕೂಡ, ನಮ್ಮ ಮನೆಯವರ ಮೇಲೆ ನಮಗೆ ಇಲ್ಲಿ ಒಂದು ಕಲಂಕ ಕೂಡ ತಪ್ಪುತ್ತೆ. ಇದಕ್ಕೊಂದು ಫುಲ್ ಸ್ಟಾಪ್ ಅಂತ ಸಿಗುತ್ತೆ. ಮತ್ತೆ ನಮ್ಮ ಮನಸ್ಸಿಗೊಂದು ಸ್ವಲ್ಪ ಆದ್ರೂ ನೆಮ್ಮದಿ ಅಂತ ಸಿಗ್ತದೆ. ಅಂದ್ರೆ ಅವರಿಗೆ ಹೇಗೆ ಮಾಹಿತಿ ಹೋಯ್ತು, ಅವ್ರು ನಮ್ಮ ಮನೆಗೆ ಬರಲಿಲ್ಲ, ನಮ್ಮ ಹತ್ರ ಮಾತಾಡಿಸ್ಲಿಲ್ಲ, ಅವರಿಗೆ ಅಲ್ಲಿ ಗೊತ್ತು ವಿಡಿಯೋ ಹಾಕಿದ್ದು ಯಾರು. ಅದಕ್ಕೋಸ್ಕರ ನಾನು ಕೇಸ್ ಹಾಕಿದ್ದು, ಇದು ಫೈಲ್ ಮಾಡಿದ್ದು, ತನಿಖೆ ಆಗಲಿ ಗೊತ್ತಾಗ್ತದೆ. ನಿಮಗೆ ಯಾರ ಮೇಲಾದ್ರೂ ಬೇರೆ ಸಂಶಯಗಳು ಅಂತ ನಮಗೆ ಬೈಕ್ ಕೆರಳ ಹೋಯ್ತಂತ ಸತ್ಯನ? ಸತ್ಯನ ಗೊತ್ತಿಲ್ಲ ನಿಮ್ಗೆ ಯಾರಾದ್ರೂ ಹೇಳಿದ್ರೆ? ಮಾಹಿತಿ ಇರುವುದು ಅಷ್ಟೇ, ಇಲ್ಲಿಂದ ಪಾಸ್ ಆಗಿದೆ, ಫಾಲೋ ಅಪ್ ಮಾಡ್ತಿದ್ದಾರೆ ಪೊಲೀಸ್ನವ್ರು ಹೇಳಿದ್ದಷ್ಟೇ. ನಾನು ಮತ್ತೆ ಕೇರಳಕ್ಕೆ ಹೋಗಿದ ಅಂತ ನಮಗೆ ಈಗ ಏನು ಹೇಳ್ತಾ ಇಲ್ವಾ ಪೊಲೀಸ್ನವರು? ಅಷ್ಟೇ ತನಿಖೆ ಮಾಡ್ತಿದ್ದೇವೆ, ಇಲ್ಲೇ ಬರ್ತಾ ಹೋಗ್ತಾ ಇರ್ತಾರೆ. ಆ ನಂತರ ಅದ್ರ ಹಿಂದಿನ ದಿವಸ ನಿಮ್ಗೆ ಯಾರು ನೆನಪಿಲ್ವಾ ಸುಳಿದಾಡಿದ ವ್ಯಕ್ತಿಗಳು? ಅದರ ಹಿಂದಿನ ದಿವಸ ನಮ್ಮ ಗಮನಕ್ಕೆ ಯಾರು ಸಹ ಇಲ್ಲಿ ಸುಳಿದಾಡಿದ ವ್ಯಕ್ತಿಗಳು ಗೊತ್ತಿಲ್ಲ, ಅಪರಿಚಿತರು ಯಾರು ಸಹ ಹೋದದ್ದು ನಮ್ಮ ಗಮನಕ್ಕೆ ಬರಲಿಲ್ಲ. ಸುಮಂತದ ಏನಾದ್ರು ವಾಟ್ಸಪ್ ಗ್ರೂಪ್ ಇತ್ತಾ? ಸುಮಂತ್ ಸ್ಕೂಲಿದ್ದು ಒಂದು ಗ್ರೂಪ್ ಇತ್ತು ಅಷ್ಟೇ, ಬೇರೆ ಅಂತ. ಅದರಲ್ಲಿ ಅಂದರೆ ಸ್ಕೂಲಿದ್ದು ಅಂದರೆ ಇದು ಟೀಚರ್ಸ್ನವರು ಕಳಿಸ್ತಿರ್ತದಷ್ಟೇ. ಅಂದರೆ ಅವ ಪ್ರೈವೇಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದಂತಿಲ್ಲ, ಏನಿದ್ರು ತಂದೆ ಮೊಬೈಲಲ್ಲಿ ಕಾಲ್ ಮಾಡಿ ಮಾತಾಡಿ, ಮೊಬೈಲಲ್ಲಿ ಕಾಲೇ ಮಾಡ್ತಿದ್ದದ್ದು. ಅಂದರೆ ಈ ಥರ ಚಾಟಿಂಗ್ ಅಂತ ಏನು ಇರಲಿಲ್ಲ ಅವನ ಮೊಬೈಲ್ ಯೂಸ್ ಮಾಡಿ. ರಿಕ್ಷಾ ಬಂತು, ಬೈಕ್ ಬಂತು, ನಿಮ್ಗೇನು ಅನ್ಸುತ್ತೆ ಕೊನೆಯದಾಗಿ? ನಮಗೆ ಒಟ್ಟಾರೆ ಈಗ ನಿಜವಾದ ಆರೋಪಿಗಳು ಸಿಗಬೇಕು, ನಿಜವಾದ ಅಪರಾಧಿಗಳು ಸಿಗಬೇಕು. ಇದು ಬೈಕ್ನವ್ರದ್ದು ಕೂಡ ತನಿಖೆ ಆದಷ್ಟು ಬೇಗ ಆಗಬೇಕು, ಸತ್ಯಾಸತ್ಯತೆಗಳು ಆದಷ್ಟು ಬೇಗ ಗೊತ್ತಾಗಬೇಕು. ಈಗ ಇನ್ನು ನನ್ನ ಜವಾಬ್ದಾರಿ ಡಬಲ್ ಆಗಿದೆ. ನನ್ನ ತಮ್ಮ ನಾನು ಕಂಡ ಕನಸು ಈಗ ನನ್ನ ಒಬ್ಬನ ಕನಸಾಗಿದೆ. ಈಗ ಸದ್ಯಕ್ಕೆ ನಾನೇ ಅವನೇ ನಾನು. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಆದರೂ ನಾನು ಪ್ರಯತ್ನ ಪಡಬೇಕು, ಓದ್ತೇನೆ. ಕಷ್ಟ ಆಗ್ತುಂಟು ಸ್ಟಿಲ್ ಫೋಕಸ್ ಮಾಡಲಿಕ್ಕೆ. ಸಂಡೇ ಏನು ಮಾಡ್ತಾ ಇದ್ರಿ ಇಬ್ರು ಸೇರ್ಕೊಂಡು ಆಕ್ಟಿವಿಟೀಸ್? ಸಂಡೇ ಆಕ್ಟಿವಿಟೀಸ್ ಅದೇ ನಮ್ಮದು ಈ ವುಡ್ಡಿಂದ ಏನಾದರೂ ಮಾಡೋದು, ಆಟ ಆಡೋದು. ವುಡ್ ವರ್ಕ್ ಮಾಡ್ತಿದ್ದ ಅವನು ಸಹ ಮಾಡ್ತೀನಿ, ಅವನು ನನಗೆ ಹೆಲ್ಪ್ ಮಾಡ್ತಿದ್ದದು. ಮತ್ತೆ ಅಗ್ರಿಕಲ್ಚರ್ ಅಲ್ಲಿ ಕೂಡ ಒಳ್ಳೆದಿದ್ದ, ನಾನು ಸಹ ಕೆಲವೊಮ್ಮೆ. ಅಂದರೆ ನಾವಿಬ್ಬರು ಒಟ್ಟಿಗೆ ಸೇರಿ ಎಂತಾದ್ರೂ ಮಾಡಿ. ಇವತ್ತು ಎಕ್ಸಾಮ್ ಮುಗಿದು ಇನ್ನು ಎಕ್ಸಾಮ್ ಇಲ್ವಾ ನಿಮಗೆ? ಇನ್ನು ಅಂದರೆ ಇದು ಇಂಟರ್ನಲ್ಸ್ ಮುಗ್ದೈತೆ, ಇನ್ನೆಲ್ಲ ನನ್ನದು ಇದೆ ಬರೆದು ಅಸೈನ್ಮೆಂಟ್ಸ್, ಕ್ಲಾಸ್ ಟೆಸ್ಟ್ ಎಲ್ಲ ಉಂಟು. ಇನ್ನೊಂದು 1-2 ವಾರ ಮತ್ತೆ ವಾಪಸ್ ಎಕ್ಸಾಮ್ ಬರಲಿ. ಓದೋ ಕಡೆ ಗಮನ ಹೋಗ್ತಾ ಇದ್ದೇನೆ, ಚೆನ್ನಾಗಿ ಪ್ರಯತ್ನ ಪಡ್ತಿದ್ದೇನೆ. ನೀವು ಅಲ್ಲೇ ರೂಮ್ ಮಾಡ್ಕೊಂಡಿದ್ದೀರಾ ಈಗ?
ಇಲ್ಲ ಇಲ್ಲ, ನಾನು ಈಗ ಇಲ್ಲಿ ಬಂದಿದ್ದೇನೆ. ಎಕ್ಸಾಮ್ ಟೈಮಲ್ಲಿ ಒಂದು 2 ದಿನ ಅಲ್ಲೇ ಉಳ್ಕೊಂಡಿದ್ದೆ. ಅಂದರೆ ನನಗೆ ಇಲ್ಲಿ ಬಂದು 4 ಅವರ್ಸ್ ಜರ್ನಿ ಮಾಡಿ ಓದಲಿಕ್ಕೆ ಕಷ್ಟ ಆಗ್ತಿತ್ತು. 2 ದಿನ ರೂಮ್ ಮಾಡಿ ಅಲ್ಲಿದ್ದೆ. ಮತ್ತು ಈಗ ವಾಪಸ್ ಮನೆಯಲ್ಲಿದ್ದೆ. ಸ್ನೇಹಿತರ ರೂಮಲ್ಲಿ ಇರ್ತೀರಾ? ನನ್ನ ದೃಷ್ಟಿಕೋನದಲ್ಲಿ ಅಷ್ಟು ಸಣ್ಣವನನ್ನು ಇದು ಮಾಡಿದ ಅವನಿಗೆ ಅವನು ಈ ಜಗತ್ತಿಗೆ ಸಂಬಂಧಪಟ್ಟವನಲ್ಲ. ಯಾರೇ ಮಾಡಿರಲಿ ನನಗೆ ಗೊತ್ತಿಲ್ಲ. ಅವನಿಗೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಅರ್ಹತೆ ಇಲ್ಲ, ನನ್ನ ದೃಷ್ಟಿಕೋನದಲ್ಲಿ ಇಲ್ಲ. ಅವನಿಗೆ ಅದೇ ರೀತಿ ಶಿಕ್ಷೆ ಆಗಬೇಕು. ನನ್ನ ತಮ್ಮ ಎಷ್ಟು ನೋವು ಅನುಭವಿಸಿದ್ದಾನೆ ಅಂದರೆ ಅದನ್ನು ಊಹಿಸಲಿಕ್ಕೆ ಆಗ್ತಿಲ್ಲ. ನಾನು ಆ ಏಟು ಬಿದ್ದಾಗ ಅವನಿಗೆ ಹೇಗೆ ಆಗಿರೋ ಅದೇ ಥರ ಇವನಿಗೆ ಮಾಡಿದವ ಯಾರೇ ಇರಲಿ ಅವನಿಗೆ ಜೀವನ ಪರ್ಯಂತ ಅಷ್ಟೇ ನೋವು ಅನುಭವಿಸಬೇಕು. ಹೌದು. ತಮ್ಮ ಹೆಸರು? ಸುದರ್ಶನ್. ತಾವೇನಾಗಬೇಕು? ಸುಮಂತನ ಅಣ್ಣ.